ಇಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಉತ್ತರವನ್ನು ಕೊಡಬೇಕಾದ್ರೆ ಮುಂಚೆ ಒಂದು ಫ್ಯಾಮಿಲಿ ಅಲ್ಲಿ ದೊಡ್ಡ ಒಂದು ಫ್ಯಾಮಿಲಿ ಅವ್ರದ್ದಾಯಿತು. ಅದಾದಮೇಲೆ ರಾಜ್ಯಗಳಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಪ್ರಭಾವಿಗಳ ಫ್ಯಾಮಿಲಿಗಳಾಯಿತು. ಖರ್ಗೆ ಅವರ ಮಗ ಆಯಿತು, ಅಥವಾ ಸಿದ್ದರಾಮಯ್ಯ ಅವರ ನಂತರ ಸಿದ್ದರಾಮಯ್ಯನವರ ಮಗನೂ ಕೂಡ MLA ಆಗಿದ್ದಾಯಿತು. ಈಗ ನೋಡಿದ್ರೆ ಎಲ್ಲ ಮಂತ್ರಿಗಳ ಮಕ್ಕಳು ಕೂಡ ಟಿಕೆಟ್ಗಳನ್ನು ಪಡ್ಕೊಳ್ತಾ ಹೋಗ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿರುವಂತ ಉಳಿದ ಯಾರಿಗೂ ಕೂಡ ನಟರಾಜ್ ಗೌಡ್ರು ಅಂತವ್ರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗೆ ಪಕ್ಷ ಗೆಲ್ಲಿಸುವಂತ ತಾಕತ್ತಿಲ್ಲ. ಹಂಗಾದ್ರೆ ಇಲ್ಲ ಒಂದೇನಂದ್ರೆ ಗೆಲ್ಲುವ ಅಭ್ಯರ್ಥಿಗೆ ಕೊಡ್ತೀವಿ. ಎರಡು ವಿಷಯ, ಈಗ ನಿಮ್ಮ ವಿಷಯ ಇದನ್ನು ಹೇಳ್ತೀನಿ. ಇವರು ನೆಹರೂರ್ ಬಗ್ಗೆ, ಇಂದಿರಾ ಗಾಂಧಿ ಬಗ್ಗೆ ಹೇಳಿದ್ರು. ಅದೇ ನೆಹರೂರವರು ನೆಟ್ಟ ಬೀಜ ಅವರ ಕುಟುಂಬ. ಮೇನಕಾ ಗಾಂಧಿ, ವರುಣ್ ಗಾಂಧಿ ಅಂತ ಯಾರು ಕೇಳಿದ್ರೆ ಹೆಸರು ಅವ್ರು ಎಲ್ಲಿದ್ದಾರೆ ಗೊತ್ತಾ? BJP-ನಲ್ಲಿದ್ದರೆ ಎಲ್ಲ ಸರಿ, BJP-ನಲ್ಲಿ ಅವ್ರು MP-ಗಳಾಗ್ಬೋದು, BJP-ಯಿಂದ ಯೂನಿಯನ್ ಮಿನಿಸ್ಟರ್ ಆಗ್ಬೋದು, ಅದು ಸರಿ. ಬೇರೆ ಪಕ್ಷದಲ್ಲಿ ಮುಂಚೆಯಿಂದನೂ ಕೂಡ ರಾಜಕಾರಣಿಯ ಮಕ್ಕಳು, ಯಾವುದೇ ಪಕ್ಷ ಆಗಲಿ, ರಾಜಕಾರಣಿಯ ಮಕ್ಕಳು ಸ್ವಾಭಾವಿಕವಾಗಿ ರಾಜಕಾರಣಕ್ಕೆ ತೆರ್ಕೊಂತಾರೆ. ಜನಗಳ ಸಂಪರ್ಕ ಬರುತ್ತೆ, ಜನಗಳ ಒಂದು ಸ್ನೇಹ ಬೆಳೆಯುತ್ತದೆ, ಅವರಲ್ಲಿ ವಿಶ್ವಾಸ ಗಳಿಸ್ಕೊಂಡು ರಾಜಕೀಯಕ್ಕೆ ಹೋಗ್ಬೇಕಂತ ಅವರು ಆಸೆ ಪಟ್ಟು ರಾಜಕೀಯಕ್ಕೆ ಬಂದರೆ ಅದನ್ನು ಜನಗಳೇ ಅಥವಾ ಕಾರ್ಯಕರ್ತರೇ ಅವ್ರನ್ನ ಒತ್ತಾಯ ಮಾಡಿ ಕರ್ಕೊಂಡು ಬಂದ್ರೆ ನಾವು ನೀವೇನ್ ಮಾಡಕ್ಕಲ್ಲ. ಎಲ್ಲಾ ಪಕ್ಷದಲ್ಲಿ ಇದಿದೆ ಇದು. ಅದಕ್ಕೆ 5 ಸರಿ ಲಾಂಚ್ ಮಾಡ್ಬೇಕು, ಒಬ್ಬರನ್ನ ಲಾಂಚ್ ರೀಲಾಂಚ್ ನಮ್ಮ ದೇಶದಲ್ಲಿ ನಾವು ಸ್ವಾತಂತ್ರ್ಯಕ್ಕೂ ಮುಂಚಿತವಾಗಿ, ಬ್ರಿಟಿಷ್ ಆಳ್ವಿಕೆಗಿಂತ ಮುಂಚಿತವಾಗಿ ನಮ್ಮ ದೇಶದಲ್ಲಿ ಮಹಾರಾಜರುಗಳ ಪ್ರಭುತ್ವಗಳಿದ್ವು. ಅದರಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ನಡೆದಿಲ್ಲ. ಅದು ತನ್ನ ತೋಳ್ಬಲದ ಮೂಲಕವಾಗಿ, ಶಕ್ತಿಯ ಮೂಲಕವಾಗಿ ಅವನು ಒಬ್ಬ ರಾಜ ಆಗ್ತಿದ್ದ. ಕರೆಕ್ಟ್. ಅದಾದ ನಂತರ ಆ ಒಬ್ಬ ಆದ ಮಾತ್ರ ಮೂಲ ಪುರುಷ ಅವನು ಮಾತ್ರ ಇರ್ತಿದ್ದ. ಅದಾದ ನಂತರ ಅವನ ವಂಶ ಪಾರಂಪರ್ಯವಾಗಿ ಬರ್ತಾ ಇತ್ತು. ಈಗ ಹೆಂಗಿದೆ, ಯಾರೋ ಒಬ್ರು ಕಾರ್ಯಕರ್ತರಾಗಿದ್ದವರು ರಾಜಕೀಯದಲ್ಲಿ ಎಂಟ್ರಿ ಆಗ್ತಾರೆ. ಅವರು ಒಮ್ಮೆ ಮಂತ್ರಿ ಆದ ಮೇಲೆ ಅವರ ಪರಿವಾರ. ಈಗ ಅಂದ್ರೆ ಈ ಸ್ವರೂಪದ ಜನಸಂಪರ್ಕವನ್ನ ಪಕ್ಷಗಳು ಒಪ್ಕೊಳ್ತಿದ್ವಿ ಅಂದ್ರೆ ಇದು ಪಕ್ಷಗಳ ದಿವಾಳಿತನ ಅಲ್ವಾ? ಇದು ನಾಯಕತ್ವ ದಿವಾಳಿತನಗಳಲ್ವಾ? ಹಂಗಾದ್ರೆ ಇದು ವಸ್ತುಸ್ಥಿತಿ ಈ ತರನೇ ಇರೋದು. ನೀವು ಅದನ್ನು ಡಿನೇ ಮಾಡಿದ್ರು ಕೂಡ ಅವರವರಿಗೆ ಅರ್ಹತೆ ಏನು ಬರುತ್ತೆ, ಅವರವ್ರಿಗೆ ಯೋಗ್ಯತೆ ಏನು ಬರುತ್ತೆ, ಅವರವ್ರಿಗೆ ಪರಿಚಯ ಏನಾಗುತ್ತೆ, ಯಾವ ದ್ವಾರಗಳು ಅವರು ತೆರೆಕೊಳ್ತವೆ ಆ ದಿಕ್ಕಿನಲ್ಲೇ ಅವ್ರು ಹೋಗ್ತಾರೆ. ರಾಜಕಾರಣಿಗಳು ಮಕ್ಕಳು ರಾಜಕಾರಣಿ ಆಗೋದು ಇದು ಸ್ವಾಭಾವಿಕ ಆಗಿದೆ ಇಡೀ ದೇಶದಲ್ಲಿ ಎಲ್ಲ ಪಕ್ಷಗಳು ಕೂಡ. ಈಗ JDS ಅಲ್ಲಿ ತಾತ, ಮಗ, ಸೊಸೆ, ಮೊಮ್ಮಗ, ಅಳಿಯ, ನೀವು 8 ಜನ ಅದರೊಳಗೆ ವಿಧಾನ ಪರಿಷತ್, ವಿಧಾನಸಭೆ ಆಗ್ಬೋದು, ರಾಜ್ಯಸಭೆ, ಲೋಕಸಭೆ ಆಗ್ಬೋದು, ಎಲ್ಲ ಇನ್ನೊಂದು ಜಿಲ್ಲಾ ಪಂಚಾಯತ್ ಸೇರಿ ಎಲ್ಲ ಥರದ್ದು ಆಯಿತು. BJP ಏನು ಮಾಡ್ತು, ಅವ್ರದೇ ಒಂದು ಕುಟುಂಬದ ತೆಗೆದುಕೊಂಡು ಬಂದು ಅವರ ಚಿಹ್ನೆ ಬಿಟ್ಟು ಇವ್ರ ಚಿಹ್ನೆ ನಿಲ್ಲಿಸ್ಬಿಟ್ಟು ಇದು ವಂಶ ರಾಜಕಾರಣ ಅಲ್ಲ, ಇದು ಜಾತಿ ರಾಜಕಾರಣ ಅಲ್ಲ, ಇದು ಕುಟುಂಬ ರಾಜಕಾರಣ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ಡೋಂಗಿತನ ಅಂತಾರೆ. BJP-ಗೆ ಯಡಿಯೂರಪ್ಪನವರಿಗೆ ಕಣ್ಣೀರಾಕ್ಸಿ ಮುಖ್ಯಮಂತ್ರಿ ತಾತ್ಸಾರ ಮಾಡಿದ್ರು. ಬೊಮ್ಮಾಯಿ ಅವ್ರನ್ನ ಅವ್ರ ಮುಖ ಇಟ್ಕೊಂಡೆ ಚುನಾವಣೆಗೆ ಹೋಗ್ಲಿಲ್ಲ. ಇವತ್ತವ್ರಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತೊಮ್ಮೆ ಸಂಘರ್ಷದಲ್ಲಿ ಏನಾಗಿದೆ ಅಂದ್ರೆ ನಾಗಪುರದ BJP, ಕರ್ನಾಟಕದ BJP, ಯಡಿಯೂರಪ್ಪನವರ BJP ಇವರೆಲ್ಲರನ್ನು ಎಲೆಕ್ಷನ್ ನಲ್ಲಿ ರಾಜಕೀಯವಾಗಿ ಮುಗಿಸ್ತಾ ಇದ್ದಾರೆ. ಇವತ್ತು BL ಸಂತೋಷ್ ನಾಪತ್ತೆ, ನಳಿನ್ ಕುಮಾರ್ ಕಟೀಲ್ ನಾಪತ್ತೆ, ಇವತ್ತು ಎಲ್ಲೂ ಇಲ್ಲ. ಅವರೇ ಚಿತಾವಣೆ ಮಾಡ್ಕೊಂಡು ಗೋಬ್ಯಾಕ್ ಶೋಭಕ್ಕ ಅಂತ BJP. ಕರ್ನಾಟಕದಲ್ಲಿ ಈಗ ನೀವು ಅವ್ರನ್ನ ಕೇಳ್ತೀರಿ, ಈ ರೀತಿಯಾಗಿ ಅವರು ಕುಟುಂಬದವ್ರಿಗೆ ಕೊಡ್ತೀರಿ. ನಿಮ್ಮವರು ಬಹಳ ಘಂಟಾಘೋಷವಾಗಿ ಒಬ್ಬರಿಗೆ ಟಿಕೆಟ್ ತಪ್ಪಿಸುವಾಗ ಹೇಳಿದ್ರು, ಒಬ್ಬ ಹಿರಿಯ ನಾಯಕರ ಧರ್ಮಪತ್ನಿಗೆ ಟಿಕೆಟ್ ಕೊಡದೇ ಇದ್ದಾಗ ಹೇಳಿದ್ರು ನಾವು ಜೀನ್ಸ್ ಆಧಾರದ ಮೇಲೆ ಕೊಡುವುದಿಲ್ಲ ಅಂತ ಹೇಳಿದ್ರಿ, DNA ಆಧಾರದ ಮೇಲೆ ಕೊಡುವುದಿಲ್ಲ ಅಂತ ಹೇಳಿದಂತ ಪಕ್ಷ ನಿಮ್ದು. ಆದ್ರೆ ಕೊಡ್ತಾ ಇರುವಂತದ್ದು ಯಾರಿಗೆ ಅನ್ನುವಂಥದ್ದು, ಗಂಡನ ಬದಲಿಗೆ ಹೆಂಡತಿಗೆ ಕೊಟ್ಟಿರುವಂತದ್ದು ಸಮರ್ಥನೆ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ. ಅಪ್ಪನ ಸ್ಥಾನದಲ್ಲಿ ಮಗನಿಗೆ, ಅಪ್ಪ ಮುಖ್ಯಮಂತ್ರಿ ಆಗಿದ್ದಾಗಲೇ ಮಗನನ್ನು MP ಮಾಡಿದ್ವಿ, ಹಾಗಾಗಿ ಈಗಲೂ ಕಂಟಿನ್ಯೂ ಆಗ್ತಿದೆ ಮಾಡ್ಕೊಳ್ಳಿ. ಅಣ್ಣನ ಮಗನಿಗೆ ತಮ್ಮ ಟಿಕೆಟ್ ಕೊಡಿಸ್ತಾರೆ ಅಂದ್ರೆ ಮಾಡಿಸ್ಕೊಳ್ಳಿ. ನಿಮ್ಮ ಪಕ್ಷ ಪ್ರತಿಪಾದಿಸುವ ನೀತಿಗೂ ಈ ಪರಿವಾರವಾದದ ಈ ರೀತಿಯಾದಂತಹ ಪ್ರಯತ್ನಗಳಿಗೂ ಸಂಬಂಧ ಇಲ್ಲ ಅಂತ ನೀವು ಹಿಂಗೆ ಹೇಳ್ತೀರಿ ಸರ್. ಒಂದು ಕ್ಷೇತ್ರಕ್ಕೆ ಅವ್ರ ಮಗನಿಗೋ ಹೆಂಡತಿಗೋ ಕೊಟ್ಟರೆ ಅದು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಇದು ಇಡೀ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಸೀಮಿತ ಆಗೋದಿಲ್ಲ. ಅವ್ರಿಗೆ ಇಡೀ ಪಕ್ಷವನ್ನು ಕಂಟ್ರೋಲ್ ಮಾಡೋದಿಲ್ಲ, ಅದು ಆ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತವಾಗಿರ್ತದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಬ್ಬ ದಲಿತರಿಗೆ AICC ಅಧ್ಯಕ್ಷರಿಗೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದಾಗ ದಂಪತಿಗಳು ಹೇಳ್ರಿ, ಸಿದ್ದೇಶ್ವರ ಹೆಂಡತಿಗೆ ಕೊಡ್ತಾ ಇದ್ದಾರೆ.
ಯಡಿಯೂರಪ್ಪ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಇವರ ಮಿತ್ರ ಪಕ್ಷಗಳು ತೃಣಮೂಲ ಕಾಂಗ್ರೆಸ್ ಯಾಕೆ ಅವಕಾಶವಾದಿ ರಾಜಕಾರಣ, ಅನುಕೂಲ ಸಿಂಧು ರಾಜಕಾರಣ ಅಷ್ಟೇ. ಅವ್ರಿಗೂ ಮಾತಾಡಕ್ ಬಿಡಲ್ಲ ಸರ್. 2016ರಲ್ಲಿ ರಾಜಸ್ಥಾನದಲ್ಲಿ ಇದೇ ಕಾಂಗ್ರೆಸ್, ಸ್ಟೇಟ್ ಕಾಂಗ್ರೆಸ್ ರೆಸೊಲ್ಯೂಷನ್ ಮಾಡ್ತು ಏನಂತೇಳಿ, ಫ್ಯಾಮಿಲಿಗೆ ಮಕ್ಕಳುಗಳಿಗೆ ನಾವು ಇಟ್ಕೊಳ್ಳೋದಿಲ್ಲ ಅಂತೇಳಿ ರೆಸೊಲ್ಯೂಷನ್ ಮಾಡಿದ್ದು. ಅದಾದ್ಮೇಲೆ ಆಂಧ್ರ ಬೈಫರ್ಗೇಷನ್ ಆದಾಗ ರಾಜಶೇಖರ್ ರೆಡ್ಡಿ ಅವರ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದಾಗ ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು, ಅಪ್ಪ ಹೋದ್ಮೇಲೆ ಮಗನ್ ಕೊಡೋದಕ್ಕೆ ಕುಟುಂಬ ರಾಜಕಾರಣ ನಮ್ಮಲ್ಲಿ ಮುಂದೆ ಸಾಧ್ಯವೇ ಇಲ್ಲ. ಇಲ್ಲಿ ಇವರಿಬ್ಬರ ಮಾತುಗಳನ್ನು ಕೇಳ್ತಾ ಇದ್ದಾಗ ನಮ್ಗೆ ಗೋಚರ ಆಗುವಂಥದ್ದು ಏನಂದ್ರೆ, ನನ್ನ ತಟ್ಟೆಯಲ್ಲಿ ಜಿರಳೆ ಬಿದ್ದಿದ್ರೂ ಕೂಡ ಪಕ್ಕದವರ ತಟ್ಟೆಯಲ್ಲಿರುವಂತಹ ನೊಣ ದೊಡ್ಡದಾಗಿ ಕಾಣುತ್ತಲ್ಲ, ಆ ಸ್ವರೂಪದಂತಹ ಒಂದು ಸಮರ್ಥನೆಗಳು. ಅವ್ರಿಗೇನು ತಪ್ಪು ಮಾಡಿದ್ದಾರೆ, ನಾವೇನು ತಪ್ಪು ಮಾಡಿದ್ವಿ, ನಮ್ದಲ್ಲ ತಪ್ಪು ಅವ್ರದ್ದು ತಪ್ಪು, ಅವ್ರದ್ದಲ್ಲ ತಪ್ಪು ನಮ್ಮ ತಪ್ಪ ಅನ್ನುವಂತಹ ಸ್ವರೂಪದಲ್ಲಿ ಯಾವುದೇ ರೀತಿಯಾದಂಥ ವಿಶ್ಲೇಷಣೆ ನಡೆದಿಲ್ಲ. ಬದಲಿಗೆ ಅವ್ರು ಮಾಡಿದ್ದು ಮಾತ್ರ ತಪ್ಪು ಅನ್ನುವಂತಹ ಸ್ವರೂಪದಲ್ಲಿನೇ ಸಮರ್ಥನೆಯನ್ನು ಕೊಡ್ತಾ ತಮ್ಮ ಪಕ್ಷಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನಾನಾ ಸ್ವರೂಪಗಳಲ್ಲಿ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.